ಮಂದಿರದ ವಿಷಯವನ್ನು ಇಟ್ಕೊಂಡೇ ಚುನಾವಣೆಗೆ ಹೋಗಬೇಕು ಅಂತ ಹೇಳಿ ಬಿಜೆಪಿ ಅವರು ಸಂಕಲ್ಪ ಮಾಡಿಕೊಂಡು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅದರ ಬಗ್ಗೆ ಚರ್ಚೆ ಮತ್ತು ಪ್ರಚಾರ ಅದು ಬಹುತೇಕ ನಿಮಗೂ ಕೇಳಿದ್ರೆ ತಪ್ಪಾದೀತೇನೋ ಅಂತ ನನಗೂ ಅನಿಸುತ್ತೆ. ಆದ್ರೆ ಯಾವ ಚಾನಲ್ ಚಾಲು ಮಾಡ್ತೀವೋ ಆ ಚಾನಲ್ ಮಾತ್ರ ಅದ್ರ ಬಿಟ್ಟು ಬೇರೆ ಇಲ್ಲ. ಅದು ಎಷ್ಟು ದಿವಸಕ್ಕೆ ಪ್ಯಾಕೇಜ್ ಆಗಿದೆನೋ ಯಾರೋ ಹೇಳ್ತಿದ್ರು, ಅದು 15 ದಿವಸ 20 ದಿವಸ ಅದನ್ನ ಬಿಟ್ಟು ಬೇರೆ ತೋರಿಸಬಾರ್ದು ಅಂತ ಹೇಳಿ ಕಿಸಿಂದ ಆ ಥರದಿಂದ ಅವ್ರು ಮಾಡಿದ್ದಾರೆ ಅಂತ ಹೇಳಿ ಜನರು ಮಾತಾಡ್ತಕ್ಕಂಥದ್ದು, ನಾನಲ್ಲ, ಜನ ಹೇಳ್ತಕ್ಕಂಥದ್ದು ಏನಂದ್ರೆ ಈ ಮೀಡಿಯಾನು ಕೂಡ ಬುಕ್ ಆಗಿದ್ದಾವೆ, ಅದನ್ನ ಬಿಟ್ಟು ಬೇರೆ ತೋರಿಸಬಾರ್ದು, ಜನರದ್ದು ಒಟ್ಟಾರೆ ಹಿಂದುತ್ವದ ಮೇಲೆ ಹಿಂದೂ ಧರ್ಮಗಳನ್ನ ಸಂಘಟನೆ ಮಾಡಿಕೊಂಡು ಮತಗಳನ್ನ ಪರಿವರ್ತನೆ ಮಾಡಬೇಕು ಅಂತಕ್ಕಂಥದ್ದು ಇದೊಂದು ನಡೆದಿದೆ ವ್ಯವಸ್ಥಿತವಾಗಿ ಅಂತ ಹೇಳಿ ಜನ ಸಾಕಷ್ಟು ಭೇಟಿಯಾಗಿರ್ತಕ್ಕಂಥ ನನ್ನ ಜೊತೆಗೆ ವಿಚಾರಗಳನ್ನ ಹಂಚ್ಕೋತಾರೆ. ನನ್ನ ಪ್ರಕಾರ ಆ ಥರದನ್ನ ಆಗ್ಲಿಕ್ಕಿಲ್ಲ ಅಂತ. ನನಗೂ ರಾಜಕೀಯದ ಕೆಲವೊಂದು 30-40 ವರ್ಷದ ಒಂದು ಅನುಭವದಲ್ಲಿ ಅಮೃತ ಅತಿಯಾದಾಗೂ ಕೂಡ ವಿಷ ಆಗುತ್ತೆ. ಅಮೃತ ಅತಿ ಆದಾಗೂ ಕೂಡ ಅದು ವಿಷ ಆಗುತ್ತೆ. ಅತಿಯಾದದ್ದು ಯಾವ್ದವತ್ತು ಸರಿ ಹೋಗ್ಲಿಕ್ಕಿಲ್ಲ ಅಂತ ಒಂದು ನನ್ನ ಭಾವನೆ. ಆದರೆ ಹಿಂದೆ 2019ರಲ್ಲಿ ಲೋಕಸಭಾ ಚುನಾವಣೆ ಒಂದು ವಾತಾವರಣ, ಈಗ 24ರಲ್ಲಿ ನಾಳೆ ಏಪ್ರಿಲ್ ಮೇದಲ್ಲಿ ನಡೀತಕ್ಕಂಥ ವಾತಾವರಣಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ಕಳೆದ ಚುನಾವಣೆಯಲ್ಲಿ ಲೋಕಸಭೆಗೆ ಒಂದೇ ಕಾಂಗ್ರೆಸ್ ಬಂದಿತ್ತು, ಒಂದು ಪಕ್ಷೇತರ ಬಂದಿತ್ತು, ಒಂದು JDS ಬಂದಿತ್ತು. ಉಳಿದ 25 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆದ್ದಿತ್ತು. ಈ ಸರಿಕ ಅವರು 28 ಗೆಲ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನನಗನ್ಸುತ್ತೆ ಅದು 28 ಯಾಕೆ ಕಡಿಮೆ ಹೇಳಕತ್ತಿರು. ಗೋವಾ ರಾಜ್ಯದಲ್ಲಿ 1-2 ಕ್ಷೇತ್ರ ಅದಾವೆ, ಪಕ್ಕದ ತೆಲಂಗಾಣ, ಆಂಧ್ರ, ತಮಿಳುನಾಡು, ಆ ರಾಜ್ಯದಲ್ಲೂ ಕೂಡ ಬಾರ್ಡರ್ದಲ್ಲಿ ಬರ್ತಕ್ಕಂಥ ಕೆಲವೊಂದು ಕ್ಷೇತ್ರಗಳನ್ನು ಹಿಡ್ಕೊಂಡು ಒಂದು 35ರಿಂದ 40 ತನಕ ನಾವು ಕರ್ನಾಟಕದಲ್ಲಿ ಗೆದ್ದು ತೋರಿಸ್ತೇವೆ ಅಂತ ಹೇಳ್ಬೇಕಾಗಿತ್ತು. ಯಾಕೆ ಹೇಳಿಲ್ಲ, ನೋಡೋಣ, ಚುನಾವಣೆ ಇದೆ. ಎಷ್ಟು 28 ಗೆದ್ದು ತೋರಿಸ್ತು ಅಂತ ಹೇಳಕತ್ತಾರಲ್ಲ, ಕಾಲ ನಿರ್ಣಯ ಮಾಡುತ್ತೆ, ಜನ ಉತ್ತರ ಕೊಡ್ತಾರೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.